ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೊಸ ವೀಡಿಯೋ ಜೊತೆಗೆ ಬಂದಿದ್ದೀನಿ. ಏನು ವೀಡಿಯೋ ಅಂತಂದರೆ, ನಿಮ್ಮ ಮೀಶೋದಲ್ಲಿ ಅರ್ನಿಂಗ್ಸ್ ಹೇಗೆ ಮಾಡ್ತೀರಾ, ಯಾವ ಥರ ಸಬ್ಸ್ಕ್ರೈಬರ್ಸ್ನ ಇಲ್ಲ ಕಸ್ಟಮರ್ಸ್ನ ಯಾವ ಥರ ನೀವು ಸೇಲ್ ಮಾಡ್ತೀರಾ ಅಂತ ತುಂಬ ದಿನದಿಂದ ಕ್ವಶನ್ನು. ಅದೇ ಇವರು ನಂದು ಯೂಟ್ಯೂಬಿಂದ ಅವರು ಚೆನ್ನಾಗಿ ಕೇಳಿದರು. ಹೊರ್ಗಡೆ ನನ್ನ ಫ್ರೆಂಡ್ಸು ಫ್ಯಾಮಿಲಿಯವರು ಕೇಳಿದರು, ನೀನು ಹೇಗೆ ಅರ್ನಿಂಗ್ಸ್ ಮಾಡ್ತೀಯಾ, ನಿನಗೆ ಎಷ್ಟು ಪ್ರಾಫಿಟ್ ಸಿಗುತ್ತೆ, ಎಷ್ಟು ಇನ್ಕಮ್ ಮಾಡ್ಕೊತೀಯ, ಒಂದು ಡ್ರೆಸ್ ಇರ್ಬೋದು, ಸ್ಯಾರೀಸ್ ಇರ್ಬೋದು, ಎಷ್ಟು ಮಾರ್ಜಿನ್ ಅಮೌಂಟ್ ಇಕ್ತೀಯ ಅಂತ ತುಂಬ ಕ್ವಶನ್ಸ್ ಕೇಳಿದರು. ಓಕೆನಾ. ಅದಕ್ಕೆ ನಾನು ಅವ್ರಿಗೂ ಸ್ವಲ್ಪ ಜನಕ್ಕೆ ಹೇಳ್ಕೊಟ್ಟಿದ್ದೀನಿ, ಆದರೆ ಅವ್ರಿಗೆ ಅರ್ಥ ಆಗಿಲ್ಲ. ಮತ್ತು ಒಂದು ವಿಡಿಯೋ ಮಾಡ್ತೀನಿ ನಿಮಗೋಸ್ಕರ ನೋಡಿ ಅಂತ ನಾನು ಮಾಡಿದ್ದೆ. ಇನ್ನು ಯೂಟ್ಯೂಬಲ್ಲೂ ಒಂದು 3-4 ಜನ ಕಮೆಂಟ್ ಮಾಡಿದರು, ಆ ಥರ ಹೇಳ್ಕೊಡಿ, ನಾವು ನಮಗೂ ಹೆಣ್ಮಕ್ಳು ಅಂತಂದರೆ ಹೌಸ್ ವೈಫು. ಓಕೆ, ಹೌಸ್ ವೈಫ್ಸ್ಗಳು ಮನೆಯಲ್ಲೇ ಇಟ್ಕೊಂಡು ಹೇಗೆ ದುಡ್ಡು ಮಾಡ್ಬೋದು ಅಂತ ಒಂದೇನೇನೋ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಬಂದಿದೆ. ಬಿಸ್ ಗುರುಕುಲ ಇರ್ಬೋದು, ಸ್ಟಾರ್ವೇ ಇರ್ಬೋದು, survey.com ಅಂತ ಇರ್ಬೋದು, ತುಂಬಾ ಇದೆ. ಆದರೆ ಅದು ಅಮೌಂಟ್ ಕೊಟ್ಟು ನಾವು ಏನು ಫೈನಾನ್ಸ್ ಮಾಸ್ಟರಿ ಆ ಥರ ಎಲ್ಲ ನಾವು ಪ್ರೊವೈಡ್ ಮಾಡಿ ಜಾಯಿನ್ ಆಗಬೇಕು. ಆದರೆ ಇದರಲ್ಲಿ ₹1 ಇನ್ಕಮ್ ಇಲ್ದಲೆ, ನಾವೇನು ಇನ್ವೆಸ್ಟ್ ಮಾಡ್ದಲೆ ತುಂಬ ಅಮೌಂಟ್ ನಾವು ಮಾಡ್ಕೋಬೋದು. ಅಟ್ಲೀಸ್ಟ್ ತುಂಬ ಅಮೌಂಟ್ ಮಾಡೋಕ್ಕಾಗದೇ ಇದ್ದರೂ ನಮ್ಮ ಖರ್ಚಿಗಾದರೂ ಮೇಕಪ್ ಪ್ರಾಡಕ್ಟ್ಸಿಗಾಗಲಿ, ಮೇಕಪ್ ಥಿಂಗ್ಸಿಗಾಗಲಿ, ಇಲ್ಲ ಏನು ಪಾರ್ಲರ್ ಸರ್ವಿಸಿಗಾಗಲಿ ನಾವು ಮಾಡ್ಕೋಬೋದಾ. ಇಲ್ಲ ಅಂದರೆ ನಮ್ಮ ಸ್ಕಿನ್ ಕೇರ್ ತಗೋಬೋದು, ಇಲ್ಲ ಆ್ಯಕ್ಚುಲಿ ಡ್ರೆಸ್ಸೇ ತಗೋಬೋದು. ಅದೇ ₹1 ಕೊಟ್ಟು ಜ್ಯುವೆಲರ್ಸು ತಗೋಬೋದು. ಅದೇನು ವಿಡಿಯೋ ಅಂತ ಹೇಗೆ ಮಾಡೋದು ಅಂತ ನಿಮ್ಗೆ ಆ ಥರ ತೋರಿಸ್ಕೊಡ್ತೀನಿ. ನಾನು ಇದನ್ನು 2 ಇಯರ್ಸಿಂದ ಮಾಡ್ಕೊಂಬರ್ತಾಯಿದ್ದೀನಿ. ಆದರೆ ನಂಗೆ ಒಳ್ಳೆ ಪ್ರಾಫಿಟ್ ಸಿಕ್ಕಿದೆ. ಆದರೆ ನನ್ನದೇನು ಖರ್ಚಾಗೆ ಎಲ್ಲ ಆಗಿದೆ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಜಾಸ್ತಿ ಹೊತ್ತು ಕಾಯಿಸಲ್ಲ. ಇದು ಒಂದು ಫೋನ್ ತೊಗೊಂಡಿದ್ದ, ಬೇರೆ ಫೋನ್ ಇದು. ಫೋನ್ ತೊಗೊಂಡು ನಿಮಗೆ ತೋರಿಸ್ತೀನಿ ರೀ. ನೋಡಿ, ಇದು ಮೀಶೋ ಆ್ಯಪ್ ಕಾಣಿಸ್ತಾ ಇದೆಯಾ? ಜಾಸ್ತಿ ಬೆಳಕು ಅನಿಸುತ್ತೆ. ಕಾಣಿಸ್ತಿದೆ. ಇಲ್ಲಿ ಮೈ ಆರ್ಡರ್ಸ್ ನೀವು ಹೇಗೆ ಬುಕ್ ಮಾಡ್ಕೊತೀರೋ ಆ ಥರ. ಓಕೆ, ಈಗ ಎಕ್ಸಾಂಪಲ್ ನೋಡಿಕೊಂಡು ಹೋಗಿ. ಹಂಗೆ ಯಾವ್ದಾರು ಫಸ್ಟ್ ಒಂದು ಬರುತ್ತೆ. ಈಗ ಯಾವುದು ಈ ಡ್ರೆಸ್ಸು ಅಂದ್ಕೊಳ್ಳಿ. ಈ ಡ್ರೆಸ್ಸು ಅಂದ್ಕೊಳ್ಳಿ. ಇದು ಪ್ರೈಸ್ ಬಂದು 351 ಇದೆ. ಇದು ನೀವು ಯಾವ ಥರ ಮಾರ್ಜಿನ್ ಅಮೌಂಟ್ ಇಕ್ಕೋದು ಅಂತ ತೋರಿಸ್ತೀನಿ. ಇಲ್ಲಿ ಬೈ ನೋವು ಅಂತ ಇದೆ. ಈಗ ಸೈಜ್ ಕೊಟ್ಟಿದ್ದಾರೆ, ಯಾವ ಸೈಜ್ ಆರ ನೀವು ಬುಕ್ ಮಾಡ್ಕೊಳ್ಳಿ. ನೀವು ಇದನ್ನು ಮಾಡ್ತಾ ಇರೋದು ನೀವು ಬೇರೆ ಕಸ್ಟಮರಿಗೆ ನೀವು ಸೇಲ್ ಮಾಡ್ತಾಯಿದ್ದೀರಾ. ಓಕೆನಾ. ಯಾವ ಥರ ಸೇಲ್ ಮಾಡೋದು ಅಂತ ಅದನ್ನೇ ಹೇಳ್ಕೊಡ್ತೀನಿ. ಓಕೆ, ಈಗ ಅಡ್ರೆಸ್ಸು ಚೇಂಜ್ ಅಂತ ಇರುತ್ತೆ. ಈಗ ಏನೇನೋ ಇದೆ, ಒಟ್ಟಿನ ಇದು ಕಸ್ಟಮರ್ ಅಡ್ರೆಸ್ ಅಂತ ತಿಳ್ಕೊಳ್ಳಿ. ಓಕೆನಾ. ಇದು ಕಸ್ಟಮರ್ ಅಡ್ರೆಸ್ಸಿಗೆ ನಾವು ಇದನ್ನು ಟೈಪ್ ಆ್ಯಡ್ ನ್ಯೂ ಅಡ್ರೆಸ್ ಇದೆ. ನೀವು ಯಾವ ಅಡ್ರೆಸ್ಸಿಗಾರ ಚೇಂಜ್ ಮಾಡ್ಕೊಂಡು ಇದು ಮಾಡ್ಬೋದು. ನೀವು ಅವ್ರೇನು ಅಡ್ರೆಸ್ ಕೊಟ್ಟಿರ್ತಾರೋ ಕಸ್ಟಮರ್, ಆ ಅಡ್ರೆಸ್ಸಿಗೆ ಹಾಕ್ಬಿಟ್ಟು ಆ ಥರ ಬೈ ಮಾಡೋದು, ನೀವೇನೇ ಆ ಅಡ್ರೆಸ್ ಕೊಟ್ರು. ಓಕೆನಾ. ಇಲ್ಲಿ ಕ್ಯಾಶ್ ಆನ್ ಡೆಲಿವರಿ ನೀವು ಇಲ್ಲೇ ಆಪ್ಷನ್ ಇರುತ್ತೆ. ಟೋಟಲ್ ರೀಸೇಲ್ ಆರ್ಡರ್, ಪ್ರೈಸ್ ಡೀಟೇಲ್ಸ್ ಅಂತ ಇರುತ್ತೆ. ರೀಸೇಲ್ ಆರ್ಡರ್ ಅಂತ ಒತ್ತಿ ನೋಡಿ. ಇಲ್ಲಿ ಕ್ಲಿಕ್ ಆ್ಯಂಡ್ ಆ್ಯಡ್ ಮಾರ್ಜಿನ್ ಅಂತ ಇದೆ, ಕಾಣಿಸ್ತಿದೆಯಾ? ಇಲ್ಲಿ ಎಸ್ ಅಂತ ಓದ್ಬಿಟ್ಟು ನೀವೆಷ್ಟು 351 ಅಂತ ಇದೆ ಯಾವುದು ಅಮೌಂಟು, ನೀವೆಷ್ಟು ಮಾರ್ಜಿನ್ ಅಮೌಂಟ್ ಇರ್ತೀರೋ ಅಷ್ಟು. 351 ಇದೆ. ನಾನು ಇವಾಗ ಇದಕ್ಕೆ ₹351ಗೆ ₹100 ಲಾಭ ಇಕ್ಕಿ ನಾನು ಮಾರಬೇಕು, ಬೇರೆಯವ್ರಿಗೆ ಕೊಡಬೇಕು. 351 ಅಲ್ವಾ, 451 100 ನೋಡಿ. ಯುವರ್ ಮಾರ್ಜಿನ್ 100 ಅಂತ ಇದೆ. ಇದು ಉಲ್ಟಾ ಕಾಣ್ತಿದೆ ಆ್ಯಕ್ಚುಲಿ. ಪ್ಲೇಸ್ ಆರ್ಡರ್ ಬುಕ್ ಆಯಿತು. ಇದೇ ಓಕೆನಾ. ಇದು ಬುಕ್ ಆಯಿತು. ಆಮೇಲೆ ಕ್ಯಾನ್ಸಲ್ ಸಹ ನೀವು ಮಾಡ್ಕೋಬೋದು. ನಾನು ಎಕ್ಸಾಂಪಲ್ ಇದಕ್ಕೆ ಕೊಟ್ಟೆ. ಓಕೆ ಇರಲಿ. ಆಮೇಲೆ ಮತ್ತೆ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಆಯಿತು. ಹೇಗೆ ನಾವು ಕಸ್ಟಮರ್ನ ಹೇಗೆ ನಾವು ಪ್ರೊವೈಡ್ ಮಾಡ್ಕೊಳ್ಳೋದು, ಹೇಗೆ ಕಲೆಕ್ಟ್ ಮಾಡ್ಕೊಳೋದು ಅಂದರೆ, ನಿಮ್ಮದೊಂದು ಪೇಜ್ ಕ್ರಿಯೇಟ್ ಮಾಡಿ. ಈಗಂತೂ ತುಂಬ ಇನ್ಸ್ಟಾಗ್ರಾಮು, FB ಮತ್ತು ಟ್ವಿಟ್ಟರು, ಆಮೇಲೆ ಯಾವುದೇ ಸೋಷಲ್ ಪ್ಲ್ಯಾಟ್ಫಾರ್ಮ್ ತುಂಬ ಇದೆ. ಅದರಲ್ಲಿ ನೀವು ಕಸ್ಟಮರ್ಸ್ನ ಒಂದು ಪೇಜ್ ಕ್ರಿಯೇಟ್ ಮಾಡಿ. ಸ್ಯಾರಿ ಕ್ಲಾತಿಂಗ್, ನನ್ನ ಅಫಿಷಿಯಲ್ ಪೇಜ್ ಬಂದು ಸ್ಯಾರಿ ಚಿಮ್ಮಿ ಕ್ಲಾತಿಂಗ್ ಅಂತ 2 ಪೇಜ್ ಇದೆ. ಒಂದು ಬಟ್ಟೆ ಕ್ಲಾತಿಂಗ್ ಅಂತ, 2 ಸ್ಯಾರಿ ಚಿಮ್ಮಿ ಕ್ಲಾತಿಂಗ್ ಅಂತ. ಓಕೆನಾ. ಒಂದು ನಿಮಿಷ ಕ್ಯಾನ್ಸಲ್ ಮಾಡ್ತೀನಿ.
ಏಕೆಂದರೆ ಇವಾಗ ಮೀಶೋದಲ್ಲಿ ಇವಾಗ ಬುಕ್ ಮಾಡಿದ್ರೆ ನಾಳೆ ಬರೋಕ್ಕೂ ಚಾನ್ಸಸ್ ಇರುತ್ತೆ, ಅಷ್ಟು ಸ್ಪೀಡ್ ಮಾಡಿದ್ದಾರೆ. ಓಕೆನಾ. ಈಗ ನೀವು ಎಫ್ ಬಿ ಪೇಜಲ್ಲಿ ಒಂದು ಅಫಿಷಿಯಲ್ ಪೇಜ್ ಯಾವ್ದಾದ್ರು ಕೊಡಿ, ಸ್ಯಾರಿ ಕ್ಲಾತಿಂಗ್ ಇರ್ಬೋದು, ಆಮೇಲೆ ಯಾವ್ದಾದ್ರು ಒಂದು ಪೇಜ್ ನೀವೇ ಆಗಿ ಒಂದು ಕ್ರಿಯೇಟ್ ಮಾಡಿ, ಏನು ತಪ್ಪೇನಿರಲ್ಲ. ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮದು ಏನೋ ಫ್ರೆಂಡ್ ರಿಕ್ವೆಸ್ಟ್ ಕಳ್ಸ್ಕೊಂಡು ಹೋಗಿ. ಓಕೆನಾ. ನಿಮ್ಗೆ ಗೊತ್ತಿರೋರ್ಬೋದು, ಅನ್ನೋನ್ ಫ್ರೆಂಡ್ಸ್ ಇರ್ಬೋದು, ಫ್ರೆಂಡ್ಸಿಗೆಲ್ಲ ಕಳಿಸ್ಕೊಂಡು ಹೋಗಿ. ಓಕೆ, ಡೈಲಿ ಮೀಶೋದಲ್ಲಿ ಏನು ಪ್ರಾಡಕ್ಟ್ಸ್ ಇರುತ್ತೆ ಅದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡು ನೀವೇನು ಪೇಜ್ ಕ್ರಿಯೇಟ್ ಮಾಡಿರ್ತೀರ ಡೈಲಿ ಅಪ್ಲೋಡ್ ಮಾಡಿ. ಸ್ಟೋರೀಸ್ ಇರ್ಬೋದು ಅಪ್ಲೋಡ್ ಮಾಡ್ಬೋದು. ಅದಕ್ಕೆ ಫೇಸ್ಬುಕ್ ಆ್ಯಕ್ಚುಲಿ ಬೆಸ್ಟು ನಾನು ಮಾಡ್ತಾ ಇರೋದು ಒಂದು ಇನ್ಸ್ಟಾಗ್ರಾಮ್ ಮಾಡಿದೆ, ಆದರೆ ಪ್ರಾಂಪ್ಟಾಗಿ ಹೇಳ್ತೀನಿ, ಇನ್ಸ್ಟಾಗ್ರಾಮ್ ನನಗೆ ವರ್ಕ್ ಆಗಲಿಲ್ಲ. ಓಕೆ, ನಾವು ಒಬ್ಬರು ಕಸ್ಟಮರ್ ತಗೊಂಡಿದ್ರು, ಅದು ಯಾರು ವಿಜಯಲಕ್ಷ್ಮಿ ಅಂತ, ಅವ್ರು ಬಂದು ಹೊಳೆನರಸೀಪುರದವ್ರು. ಅವರು ಒಬ್ಬರೇ ಕಸ್ಟಮರ್. ನಾನು ಇಷ್ಟು 1000 ಪ್ರಾಡಕ್ಟ್ಸ್ ಅಪ್ಲೋಡ್ ಮಾಡಿದ್ರು ಒಬ್ಬರೇ ಕಸ್ಟಮರ್ ತಗೊಂಡಿದ್ದು. ಇನ್ಸ್ಟಾಗ್ರಾಮ್ ನನಗೆ ಯೂಸ್ ಆಗಲಿಲ್ಲ. ಓಕೆ, ಅದು ಅಂತ ಬಿಟ್ಟೆ. ಇನ್ನು ಎಫ್ ಬಿ ಕ್ರಿಯೇಟ್ ಮಾಡಿದೆ, ಅಫಿಷಿಯಲ್ ಪೇಜ್ ಓಪನ್ ಮಾಡಿದೆ, ಸ್ಯಾರಿ ಚಿಮ್ಮಿ ಕ್ಲಾತಿಂಗ್ ಅಂತ. ಆದರೆ ನಂಗೆ ತುಂಬಾ ಯೂಸ್ಫುಲ್ ಆಗ್ತಿದೆ. ಏಕೆಂದರೆ ನಾನು ಡೈಲಿ ಒಂದು ಮಿನಿಮಮ್ ಅಂದರೂ ಒಂದು 100 ಪ್ರಾಡಕ್ಟ್ಸ್ ಏನಾದರೂ ಜ್ಯುವೆಲರೀಸ್ ಇರ್ಬೋದು. ನಾನು ಜಾಸ್ತಿ ಮೇಕಪ್ ಪ್ರಾಡಕ್ಟ್ಸ್ ಮೀಶೋದಲ್ಲಿ ಇರ್ತವೆ, ಅದು ಡಮ್ಮಿ ಪ್ರಾಡಕ್ಟ್ಸ್ ಅಂತೂ ನಾನು ಸೇಲ್ ಮಾಡಲ್ಲ. ಓಕೆನಾ. 4 ಸ್ಟಾರ್ ರೇಟಿಂಗ್ ಇರಬೇಕು. ಆಮೇಲೆ ಸ್ಯಾರಿ ಒಳ್ಳೊಳ್ಳೆ ಕಲೆಕ್ಷನ್, ನ್ಯೂ ಟ್ರೆಂಡಿಂಗ್ ಕಲೆಕ್ಷನ್ಸ್ ಬರ್ತದೆ. ಜ್ಯುವೆಲರಲ್ಲಿ ಆ್ಯಂಟಿಕ್ ಬಂದಿದೆ, ಜೋಮಾಲೆ ಗುಂಡು ಸರ ಬಂದಿದೆ. ಅದೆಲ್ಲ ನೀವೇನು ಆ್ಯಂಟಿಕ್ ಪೀಸಿಗೆಲ್ಲ ಇನ್ಸ್ಟಾಗ್ರಾಮ್ ತೆಗೆದ್ರೆ ಅದೇ ಟ್ರೆಂಡಿಂಗಲ್ಲಿರುತ್ತೆ. ಆ ಟ್ರೆಂಡಿಂಗ್ ತೊಗೊಂಡು ಮೀಶೋದಲ್ಲಿ ತುಂಬಾ ಇರುತ್ತೆ ಕಲೆಕ್ಷನ್ಸ್. ಮೀಶೋದಲ್ಲಿ ಏನು ಟ್ರೆಂಡಿಂಗ್ ಇರುತ್ತೆ ಮೀಶೋದಲ್ಲಿ ಕಲೆಕ್ಷನ್ನು ಒಳ್ಳೆ ಅಪ್ಲೋಡ್ ಮಾಡಿರ್ತಾರೆ, ಲೋ ಪ್ರೈಸಿಗೂ ಸಿಗುತ್ತೆ. ಓಕೆನಾ. ನೀವು ಜಾಸ್ತಿ ಮಾರ್ಜಿನ್ ಅಮೌಂಟ್ ನಿಮ್ಗೆ ಎಷ್ಟು ಬೇಕಾದ್ರೆ ಇಡ್ಬೋದು, ನಾನು ಜಾಸ್ತಿ ಇಡೋಲ್ಲ, 100-150 ಅಷ್ಟೇ ಇಡೋದು. ಓಕೆನಾ. ಆ ಥರ ಕ್ರಿಯೇಟ್ ಮಾಡ್ಕೊಂಡು ಡೈಲಿ ಸ್ಟೋರೀಸ್ಗೆ ಫೇಸ್ಬುಕ್ಗೆ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರಿ. ಯಾಕೆ ಸಿಗೋಲ್ಲ ನಿಮ್ಮ ಕಸ್ಟಮರ್ಸು? ನೀವು ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾ ಹೋಗಿ ಅವರು ಅಪ್ಲೋಡ್ ಮಾಡ್ತಾರೆ. ಸ್ಯಾರಿ ಚಿಮ್ಮಿ ಕ್ಲಾತಿಂಗ್ ಅಂತ, ಈಗ ನಾನು ಸ್ಯಾರಿ ಚಿಮ್ಮಿ ಕ್ಲಾತಿಂಗ್ ಅಂತ ಒಬ್ಬರು ಮಾಡಿರ್ತಾರೆ, ಸ್ಯಾರಿ ಚಿಮ್ಮಿ ಕ್ಲಾತಿಂಗ್ ಅಂತ. ನಾನು ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾ ಇರ್ತೀನಿ. ಅಷ್ಟು ನಂಗೆ ಒಂದು ಡ್ರೆಸ್ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಳ್ಳಿ, ಆ ಡ್ರೆಸ್ಸಿನ ಬೆಲೆ ಬಂದು ನಂಗೆ ತುಂಬ ಬೇಕು ಅಂತ ಒಬ್ಬರು ಕಮೆಂಟ್ ಮಾಡ್ತಾರೆ. ನಿಮಗೆ ಬೇಕಾದ ಡ್ರೆಸ್ಸು ನಿಮ್ಮ ಏನು ಪರ್ಸನಲ್ ಡೀಟೇಲ್ಸ್ ಕಳಿಸಿ, ನಿಮ್ಮ ನೇಮು, ವಿಲೇಜು, ಅಡ್ರೆಸ್ಸು, ಪಿನ್ ಕೋಡು ಆ ಥರ ಎಲ್ಲ ಕಳಿಸಿ ಈ ಥರ ಸೇಲ್ ಮಾಡ್ಬೋದು. ಇದೇ ಮೀಶೋದಲ್ಲಿ ಅರ್ನಿಂಗ್ಸ್ ಮಾಡೋದು ಅಂತ. ಇದು ಆಲ್ಮೋಸ್ಟ್ ಜನಕ್ಕೆ ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಅದ್ರಲ್ಲಿ ಮಾರ್ಜಿನ್ ಅಮೌಂಟ್ ಹೇಗೆ ಇಕ್ಕೋದು ಅಂತಂದರೆ, ನಿಮ್ಮ ಪ್ರೊಫೈಲ್ ಇರುತ್ತಲ್ಲ ಅದರಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅಂತ ಇರುತ್ತೆ. ನೀವು ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿರಲೇಬೇಕು ಮೀಶೋಗೆ. ಕೊಟ್ಟರೆ ತಾನೇ ಮಾರ್ಜಿನ್ ಅಮೌಂಟ್ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ಗೆ ಆ್ಯಡ್ ಆಗೋದು. ಓಕೆ, ನಾನು ಇದಕ್ಕೆ ಎಷ್ಟು ನೀವು ಯಾವುದು ಯೂಟ್ಯೂಬಲ್ಲಿ ಕ್ವಶನಲ್ಲಿ ಕೇಳಿದ್ದೆ ಅನಿಸುತ್ತೆ, ಎಷ್ಟು ನೀವು ಅರ್ನಿಂಗ್ಸ್ ಮಾಡಿದ್ದೀರಾ ಅಂತ. ನಾನು ಅರ್ನಿಂಗ್ಸ್ ಮಾಡಿ ಬಂದಿರೋದು ಪ್ರಾಂಪ್ಟಾಗಿ ಹೇಳ್ತೀನಿ, 12,000 ಅರ್ನಿಂಗ್ಸ್ ಮಾಡಿದ್ದೀನಿ 1 ಇಯರಿಗೆ. ಹೌದು, ಇಷ್ಟೇ. 100 ರುಪೀಸ್ 150, ಈ ಕಾಲದಲ್ಲಿ 1 ರೂಪೀಸ್ ಯಾರು ಸಹ ಕೊಡೋರಿಲ್ಲ. ಓಕೆನಾ. ಏನಂತೀರಾ? ಯಾರು ಕೊಡ್ತಾರೆ? ಯಾರು ಕೊಡೋಲ್ಲ. ಹಂಗಾಗಿ ನಾವು ಏನಾದರೂ ನಮಗೆ ಬೇಕಾಗಿರುತ್ತರ ಒಂಥರ ಪ್ರಾಫಿಟ್ ಮಾಡ್ಕೋಬೋದು. ಓಕೆ, ನಮ್ಮ ಮೀಶೋದಲ್ಲಿ ಮಾರ್ಜಿನ್ ಅಮೌಂಟ್ ಯಾವ ಥರ ಆಯಿತು ಅಂತ ನೋಡ್ಕೊಂಡು ಬಂದ್ರಲ್ಲ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಿಮಗೆ ಇನ್ನೂ ಕ್ಲಾರಿಟಿಯಾಗಿ ಹೇಳ್ಕೊಡ್ತೀನಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಇನ್ನೂ ಒಂದು ಬಿಸ್ನೆಸ್ ವಿಡಿಯೋ ಬರುತ್ತೆ, ಅದರಲ್ಲಿ ಹೆಂಗೆ ಮಾರ್ಜಿನ್ ಅಮೌಂಟ್, ಇನ್ನೂ ಒಂದು ಅಫಿಷಿಯಲ್ ಪೇಜ್ ಇದೆ ನಮ್ಮದು, ಅದ್ರಲ್ಲಿ ಬೇಕು ಅಂದರೆ ನೀವು ಕಮೆಂಟ್ ಮಾಡಬೇಕು. ಓಕೆನಾ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೀವು ವೀಡಿಯೋಸ್ ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾಡಲ್ಲ, ಲೈಕ್ ಮಾಡಲ್ಲ. ಯಾಕೆ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.